ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರ ಸಮಾಧಿ ಶೋಧ ಕಾರ್ಯ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರುವಂತಹ ಆಪರೇಷನ್ ಅಸ್ಥಿಪಂಜರ ಇಂದು ಮತ್ತೆ ಮುಂದುವರಿತಾ ಇದೆ. ಎಸ್ಐಟಿಯ ಶೋಧ ಕಾರ್ಯ ಕೊನೆ ಹಂತದ ಕಾರ್ಯಾಚರಣೆಯಲ್ಲಿ 3 ಕಡೆಯ ಸರ್ಚಿಂಗ್ ಬಾಕಿ ಇದೆ. 10 ಕಡೆ ಅಗೆದ್ರೂ ಸಿಕ್ಕಿದ್ದು ಒಂದೇ ಒಂದು ಕಡೆ ಅಸ್ಥಿಪಂಜರ. ಇಂದು ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಅನಾಮಿಕನ ಎದುರಿನಲ್ಲೇ ನಡೆಯಲಿರುವಂತಹ ಶೋಧ ಕಾರ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಆಪರೇಷನ್ ಅಸ್ಥಿಪಂಜರ ಇಂದು ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಎಸ್ಐಟಿ ಕಡೆಯಿಂದ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ದಟ್ಟಾರಣ್ಯ ಪ್ರದೇಶ ಸಾಕ್ಷಿದಾರ ತೋರಿಸಿರುವಂತಹ 13 ಪಾಯಿಂಟ್ಗಳ ಪೈಕಿ ಇನ್ನುಳಿದಿರುವಂಥದ್ದು ಕೇವಲ 3 ಬಾಕಿ. ಇದರ ಮುಂದುವರಿದಂತಹ ಶೋಧ ಕಾರ್ಯವನ್ನು ಇವತ್ತು 11 ಗಂಟೆಯಿಂದ ಆರಂಭಿಸ್ತಾ ಇದ್ದಾರೆ. ಮತ್ತೆ ಎಸ್ಐಟಿ ಅಧಿಕಾರಿಗಳು ಸಾಕ್ಷಿದಾರನನ್ನು ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. ತದನಂತರದ ಪ್ರಕ್ರಿಯೆಯನ್ನು ಇವರು ಮುಂದುವರಿಸ್ತಾ ಇರುವಂಥದ್ದು. ಉಳಿದಿರುವಂಥದ್ದು ಕೇವಲ 3 ಸ್ಪಾಟ್ಗಳು, ಪಾಯಿಂಟ್ಗಳು. ಆತನೇ ತೋರಿಸಿರುವಂತಹ 13 ಪಾಯಿಂಟ್ಗಳಲ್ಲಿ 13ರ ಪೈಕಿ ಇಲ್ಲಿಯ ತನಕವೂ ಸಮಾಧಿಯ ಉತ್ಖನನ ಕಾರ್ಯ 10 ಪಾಯಿಂಟ್ಗಳಲ್ಲಾಗಿದೆ. 10 ಪಾಯಿಂಟ್ಗಳಲ್ಲಿ 9 ಪಾಯಿಂಟ್ಗಳು ಫೇಲ್ಯೂರ್ ಆಗಿರುವಂಥದ್ದು. ಕೇವಲ ಒಂದೇ ಒಂದು ಪಾಯಿಂಟ್ ನಂಬರ್ 6ರಲ್ಲಿ 26ಕ್ಕೂ ಹೆಚ್ಚು ಮೂಳೆಗಳು ಮತ್ತು 1 ತಲೆಬುರುಡೆ ಪತ್ತೆಯಾಗಿತ್ತು. ಅದು ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡಿ ಹೂತಿರುವಂತಹ ಹೆಣ ಅಂತ ಅದೀಗ FSL ತನಿಖೆಗೆ ಹೋಗಿದೆ. ಇವತ್ತೇ ಕೊನೆಯಾಗುತ್ತಾ ಆಪರೇಷನ್ ಅಸ್ಥಿಪಂಜರ. 11, 12, 13 ಸ್ಪಾಟ್ನಲ್ಲಿ ಇಂದು ಶೋಧ ಕಾರ್ಯಾಚರಣೆ ಆಗಲಿಕ್ಕಿದೆ. ಇಂದು 11ನೇ ಪಾಯಿಂಟ್ನಿಂದ ಶೋಧ ಕಾರ್ಯವನ್ನು ಶುರು ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಉತ್ಖನನ ಕಾರ್ಯ ಈಗಾಗಲೇ 1 to 10 ಪಾಯಿಂಟ್ಸ್ನಲ್ಲಿ ಶೋಧ ಮುಕ್ತಾಯ ಆಗಿದೆ. ದಟ್ಟ ಕಾಡಿನ 6ನೇ ಸ್ಥಳದಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಕಳೇಬರ ಅಸ್ಥಿಪಂಜರ. ಒಟ್ಟು 13 ಸ್ಪಾಟ್ಗಳನ್ನು ಮಾರ್ಕಿಂಗ್ ಮಾಡಿಸಿದ್ದಂತಹ ದೂರುದಾರ. ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಎಸ್ಐಟಿಯಿಂದ ತಲಾಶ್ ಆಗಿದೆ ಸಮಾಧಿ ಶೋಧ ಕಾರ್ಯ. ಇವತ್ತೇ ಕೊನೆಯಾಗುತ್ತಾ ಆಪರೇಷನ್ ಅಸ್ಥಿಪಂಜರ. ಇಲ್ಲಿ ಅಂದರೆ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಕೇವಲ 3 ಉಳಿದಿರುವಂಥದ್ದು 11, 12, 13. ಅದರ ಸಮಾಧಿ ಶೋಧ ಕಾರ್ಯ ಇವತ್ತು ಆಗಲಿಕ್ಕಿದೆ. ಇವತ್ತೇನಾದರೂ ಈ ಭಾಗದ ಒಂದು ಆಪರೇಷನ್ ಅಸ್ಥಿಪಂಜರ ಇದೆಯಲ್ಲ, ಇದು ಮುಗಿಯುತ್ತಾ ಅನ್ನುವಂಥದ್ದು ಇವತ್ತು ಬಹುತೇಕ ಮುಗಿಯುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇನ್ನು 3 ಬಾಕಿ ಇರುವಂಥದ್ದು. ಇಲ್ಲಿಯ ತನಕದ 10ರಲ್ಲಿ 9 ಫೇಲ್ಯೂರ್, ಒಂದೇ ಒಂದು ಇರುವಂಥದ್ದು ಸಿಕ್ಕಿರುವಂಥದ್ದು. ಅದನ್ನು FSLಗೆ ರವಾನೆ ಮಾಡಲಾಗಿದೆ. ಅದರ ವರದಿಗೆ ಕಾದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಯನ್ನು SIT ಮಾಡ್ತಾರೆ. ಆದರೆ ಈ ಕಡೆ ಆನ್ ದಿ ಅದರ್ ಹ್ಯಾಂಡ್ ಇವರುಗಳು ಇವರ ಕೆಲಸವನ್ನು ಮುಂದುವರಿಸಲೇಬೇಕಾಗುತ್ತೆ. ಹೀಗಾಗಿ ಉಳಿದಂಥ 3 ಪಾಯಿಂಟ್ಗಳು ಬಹುತೇಕ ಇವತ್ತು ಕಂಪ್ಲೀಟ್ ಆಗಲಿಕ್ಕಿದೆ. ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನುವಂಥ ಕುತೂಹಲದ ಮಧ್ಯದಲ್ಲಿ ಈತ ತೋರಿಸುವಂತೆ ಬೇಕಾದಷ್ಟು ಬೇರೆ ಜಾಗಗಳನ್ನು ಕೂಡ ಮುಂದಿನ ಒಂದು ಪ್ರಕ್ರಿಯೆ ಆರಂಭ ಆಗಬೇಕು. ಬಟ್ ಅದಕ್ಕೂ ಮುಂಚೆ ನನ್ನ ಪ್ರಕಾರ ಇನ್ನೊಂದು ರೌಂಡ್ ಆಫ್ ವಿಚಾರಣೆ ಆಗುತ್ತೆ ಅಂತ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ತಾವು ತೋರಿಸಿದ್ದಂಥದ್ದು 13, ಅದರಲ್ಲಿ 1 ಅಥವಾ ಇವತ್ತು ಗೊತ್ತಿಲ್ಲ, ಇನ್ನು 3ರಲ್ಲಿ ಸಿಗಬಹುದು, ಸಿಗದೇನೂ ಇರಬಹುದು. ಸಿಕ್ಕರೆ ಹಾಗೇನೊಂದು ತಿರುವು ಪಡ್ಕೊಳ್ತಾ ಹೋಗುತ್ತೆ ಪ್ರಕರಣ. ಆದರೆ ಇದಾದ ನಂತರದಲ್ಲಿ ಈಗ ಮತ್ತೊಂದು ಕುತೂಹಲ ಮೂಡ್ತಾ ಇರುವಂಥ ತಿರುವು ಈ ಒಂದು ಪ್ರಕರಣದಲ್ಲಿ. ಅನಾಮಿಕನ ಆರೋಪದ ಮಧ್ಯೆಯೇ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ. ಬಾಲಕಿ ಸಾವಿನ ಪ್ರಕರಣ ಪ್ರಸ್ತಾಪಿಸಿ SIT ಎದುರು ಹಾಜರಾಗಿದ್ದಾನೆ. ಕಾಡಿನಲ್ಲಿ ಸಮಾಧಿಯಾಗಿದೆಯಾ ಬಾಲಕಿ ಸಾವಿನ ಸತ್ಯ? ಇಂದು SIT ಮುಂದೆ ಮತ್ತೊಬ್ಬ ದೂರುದಾರ ಹಾಜರಾಗ್ತಾ ಇದ್ದಾನೆ. 15 ವರ್ಷಗಳ ಹಿಂದೆ ಬಾಲಕಿ ಮೃತದೇಹ ಪತ್ತೆಯಾಗಿತ್ತು. ಬಾಲಕಿ ಮೃತದೇಹ ವಾರಗಟ್ಟಲೆ ಹಾಗೆಯೇ ಬಿದ್ದಿತ್ತು. ಪೊಲೀಸರಿಗೆ ಮಾಹಿತಿ ನೀಡದೆ ಶವವನ್ನು ಹೂತು ಹಾಕಲಾಗಿದೆ. ಬಾಲಕಿ ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಈಗ ಬಂದಿರುವಂತಹ ದೂರುದಾರ ಜಯಂತ್ ಶೆಟ್ಟಿ SIT ಮುಂದೆ ಹಾಜರಾಗೋದಾಗಿ ಹೇಳಿದ್ದಾರೆ. ತನಿಖೆ ಆಗದೆ ಬಾಲಕಿ ಮೃತದೇಹವನ್ನು ಮಣ್ಣು ಮಾಡಲಾಗಿದೆ. ಕೆಲ ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಬೇಕಾದಷ್ಟು ಕೊಲೆಗಳಾಗಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಇವರು. ಕೊಲೆಗಳ ಬಗ್ಗೆ ಈ ಹಿಂದೆ ವೇದಿಕೆಗಳಲ್ಲೂ ಕೂಡ ನಾನು ಮಾತನಾಡಿದ್ದೇನೆ. ದಯವಿಟ್ಟು ನಾನು ಕೂಡ ನಿಮಗೆ ಸಾಕ್ಷಿಯನ್ನು ಕೊಡ್ತೀನಿ ಅಂತ ಈ ಮಧ್ಯದಲ್ಲಿ ಮತ್ತೋರ್ವ ಎಂಟ್ರಿ ಕೊಟ್ಟಿದ್ದಾನೆ ಈ ಒಂದು ಪ್ರಕರಣಕ್ಕೆ. ಓರ್ವ ಬಾಲಕಿ 15 ವರ್ಷದ ಹಿಂದೆ ಸಾವನ್ನಪ್ಪಿದ್ರು. ಕಾಡಿನಲ್ಲಿ ಸಮಾಧಿಯಾಗಿದೆಯಾ ಬಾಲಕಿ ಸಾವಿನ ಸತ್ಯ? ಇದನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಆಗಬೇಕು. ಜಯಂತ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು, ಹಲವು ವರ್ಷಗಳ ಹಿಂದೆ ಬೇಕಾದಷ್ಟು ಕೊಲೆಗಳಾಗಿದ್ದಾವೆ ಧರ್ಮಸ್ಥಳದಲ್ಲಿ, ನಾನೇ ನೋಡಿದ್ದೇನೆ. 15 ವರ್ಷದ ಹಿಂದೆ ಒಂದು ಬಾಲಕಿಯ ಸಾವಾಗಿತ್ತು. ಆಲ್ಮೋಸ್ಟ್ ಅ ವೀಕ್, 1 ವಾರದ ಕಾಲ ಹೆಣ ಹಾಗೆ ಬಿದ್ದಿತ್ತು. ತದನಂತರದಲ್ಲಿ ಯಾರಿಗೂ ಮಾಹಿತಿಯನ್ನು ನೀಡದೆ, ಪೊಲೀಸರಿಗೂ ತಿಳಿಸದೆ ಆ ಹೆಣವನ್ನು ಹೂತು ಹಾಕಿರುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಐ ವಿಟ್ನೆಸ್ ಆಗ್ತಾರೆ ಇವರು.
ಹೀಗಾಗಿ ಇವ್ರು ಹೇಳ್ತಾ ಇರುವಂಥದ್ದು, ಬನ್ನಿ ನನ್ನ ಜೊತೆ ಕೂಡ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ನಿಮಗೆ ಸಮಾಧಿ ಅಗಸಿ ಸಾಕ್ಷಿಯನ್ನು ಕೊಡ್ತೇನೆ ಓರ್ವ ಬಾಲಕಿಯದ್ದು ಅನ್ನುವಂಥ ಒಂದು ಆರೋಪ, ಜೊತೆಗೆ ಅಗೇನ್ ಕ್ಷೇತ್ರದ ಮೇಲೆ ಮಾಡ್ತಾ ಇರುವಂಥ ದೊಡ್ಡ ಆರೋಪ. ಬಹಳಷ್ಟು ವರ್ಷಗಳಿಂದ ಬೇಕಾದಷ್ಟು ಕೊಲೆಗಳಾಗ್ತಾ ಇದೆ ಇಲ್ಲಿ, ನಾನು ಕೂಡ ಇದಕ್ಕೆ ಪುರಾವೆಯನ್ನು ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ತಿರುವು ಪಡ್ಕೊಳ್ತಾ ಇರುವಂಥದ್ದು ಈ ಪ್ರಕರಣ. ಈಗ SIT ಅಧಿಕಾರಿಗಳ ಮುಂದೆ ಈತ ಹಾಜರಾಗ್ತಾ ಇದ್ದಾನೆ. ಇವತ್ತು ಹೆಚ್ಚಿನ ವಿಚಾರಣೆ ಆಗುತ್ತೆ ಜಯಂತ್ ಶೆಟ್ಟಿ ಅವ್ರದ್ದು. ಇವರು ಕೊಡುವಂಥ ಮಾಹಿತಿ ಮೇರೆಗೆ ಅಗೈನ್ SIT ತನ್ನ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಇವ ಹೇಳುವಂಥ ಜಾಗಕ್ಕೆ ಹೋಗಬೇಕಾಗತ್ತೆ, ಅಲ್ಲಿ ಸ್ಥಳ ಮಹಜರ ಪ್ರಕ್ರಿಯೆ ಆಗಬೇಕು, ಎಕ್ಸಿಮೇಷನ್ ಆದ ನಂತರದಲ್ಲಿ ಸಮಾಧಿಯನ್ನು ಅಗಿಯುವಂಥ ಕೆಲಸ ಆಗಬೇಕು. ಸಿಕ್ಕರೆ ಇವ್ರು ಹೇಳಿದ ಸತ್ಯ, ಸಿಗದೇ ಇದ್ದರೆ ಹೇಗೆ? ಹೀಗೆ ಆನ್ ದಿ ಅದರ್ ಹ್ಯಾಂಡ್ ಎರಡೆರಡೂ ಕಡೆ ಇದೀಗ SIT ಅಧಿಕಾರಿಗಳು ತಮ್ಮ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಎರಡು ತಂಡಗಳಾಗಿ ಈಗ ಸಾಕ್ಷಿದಾರ ಜಯಂತ್ ಶೆಟ್ಟಿ ಏನು ಬಂದಿದ್ದಾರೆ, ಇವರು ಹೇಳುವಂಥ ಕೆಲಸಕ್ಕೆ ಮುಂದಾಗಬೇಕು. ಆನ್ ದಿ ಅದರ್ ಹ್ಯಾಂಡ್ ಈಗಾಗಲೇ ಇರುವಂಥ ಸಾಕ್ಷಿದಾರನ ಕೆಲಸಗಳು. ಇಲ್ಲಿಯ ತನಕ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತ 5 ದಿನಗಳಿಂದ ಶೋಧ ಕಾರ್ಯ ಆಗ್ತಾ ಇದೆ. ಹುತ್ತಿಟ್ಟಂತಹ ಶವ ಹುಡುಕಾಟಕ್ಕೆ ಹಣ ಖರ್ಚಾಗ್ತಿರೋದೆಷ್ಟು ಅನ್ನುವಂಥ ಒಂದು ಲೆಕ್ಕಾಚಾರ. SIT ಅಧಿಕಾರಿಗಳ ಹಾಗೂ ಕಾರ್ಮಿಕರ ದಿನದ ಖರ್ಚು ಎಷ್ಟು? ದಿನಪೂರ್ತಿ ಊಟ ಹಾಗೂ ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ 10,000 ಒಂದು ದಿನಕ್ಕೆ. SIT ಜೊತೆ ಇರುವಂಥ ತಂಡಕ್ಕೆ 3 ಹೊತ್ತು ಊಟಕ್ಕೆ 10,000. ಗುಂಡಿ ಅಗೆಯುವಂಥ ಕಾರ್ಮಿಕರಿಗೆ ಒಬ್ಬೊಬ್ಬರಾಗಿ 2,000 ಕೊಡ್ತಾ ಇದ್ದಾರಂತೆ ಪರ್ ಹೆಡ್. ಗುಂಡಿ ಅಗೆಯುವಂಥ 15 ಜನರಿಗೆ ದಿನಕ್ಕೆ 30,000 ರೂಪಾಯಿ. ಪೊಲೀಸ್ ವೈದ್ಯರ ಓಡಾಟಕ್ಕೆ ವಾಹನ ಮತ್ತು ಪೆಟ್ರೋಲ್ಗೆ 20,000 ರೂಪಾಯಿ. 5 ಲ್ಯಾಪ್ಟಾಪ್, 3 ಪ್ರಿಂಟರ್, 20 ಕುರ್ಚಿ ಇತ್ಯಾದಿಯ ಖರ್ಚು 40,000 ರೂಪಾಯಿ. ಒಟ್ಟು ಅಂದಾಜು ದಿನದ ಖರ್ಚು 1,50,000. 1.5 ಲಕ್ಷ ಪರ್ ಡೇ. ಇಲ್ಲಿಯ ತನಕ 5 ದಿನ ಲೆಕ್ಕಾಚಾರ ಹಾಕೋಬಹುದು ತಾವು ಎಷ್ಟು ಖರ್ಚಾಗಿದೆ SITಯ ಈ ಒಂದು ಶೋಧ ಕಾರ್ಯಕ್ಕೆ. SIT ಅಧಿಕಾರಿಗಳು ಮತ್ತು ಕಾರ್ಮಿಕರ ಖರ್ಚು, ದಿನಪೂರ್ತಿ ಊಟ ಹಾಗೂ ವಿಶ್ರಾಂತಿಗೆ ಲಾಡ್ಜ್ ವೆಚ್ಚ 10,000. ಹೋಲ್ ಡೇ ಒಂದು ದಿನಕ್ಕೆ 10,000 ಲಾಡ್ಜ್ ವೆಚ್ಚ. ಗುಂಡಿ ಆಗುವಂಥ ಕಾರ್ಮಿಕರಿಗೆ ಒಬ್ಬೊಬ್ಬರಿಗಾಗಿ 2,000 ರೂಪಾಯಿ ತಲಾ. 15 ಜನರಿಗೆ 30,000 ರೂಪಾಯಿ, 15 into 2. ಪೊಲೀಸ್ ವೈದ್ಯರ ಓಡಾಟಕ್ಕೆ ವಾಹನ ಪೆಟ್ರೋಲ್ಗೆ 20,000 ರೂಪಾಯಿ. 5 ಲ್ಯಾಪ್ಟಾಪ್, 3 ಪ್ರಿಂಟರ್, 20 ಕುರ್ಚಿ. ಒಟ್ಟಾರೆಯ ಒಂದು ದಿನದ ಖರ್ಚು 1.5 ಲಕ್ಷ, 1,50,000 ರೂಪಾಯಿ. ಇಲ್ಲಿಯ ತನಕವು 5 ದಿನ ಆಗಿದೆ. ಹೀಗಾಗಿ ಅಂದರೆ ಇದು ಈ ಲೆಕ್ಕಾಚಾರ ಬಹುಶಃ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕೂ ಅವ್ರಿಗೂ ಹುಚ್ಚಲ್ಲ. ಆದರೆ ಎಲ್ಲರ ಅಲ್ಟಿಮೇಟ್ ಗೋಲ್ ಇರುವಂಥದ್ದು ಸತ್ಯಾಸತ್ಯತೆ ಇದ್ದರೆ ಅದನ್ನು ಹೊರತೆಗೆದು ನ್ಯಾಯವನ್ನು ಕೊಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ SITಯ ರಚನೆ ಮಾಡಿರುವಂಥದ್ದು. ಅದರಲ್ಲೂ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸಿರುವಂಥದ್ದು. ಪರ ವಿರೋಧ ಚರ್ಚೆ ಏನೇ ಇದ್ದರೂ ಕೂಡ ಸಿಕ್ಕರೆ ಓಕೆ, ಸಿಗದಿದ್ದರೂ ವಾಟ್ ನೆಕ್ಸ್ಟ್ ಅನ್ನುವಂಥ ಒಂದಷ್ಟು ಪ್ರಶ್ನೆ ಉತ್ತರಗಳ ನಡುವೆ ಈಗ ಸಾಕ್ಷಿದಾರ ತೋರಿಸಿರುವಂಥ 13 ಪಾಯಿಂಟ್ಗಳ ಪೈಕಿ ಸಮಾಧಿ ಶೋಧ ಕಾರ್ಯ ಏನಾಗ್ತಾ ಇತ್ತಲ್ಲ SITಯಿಂದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ 5 ದಿನಗಳ ಶೋಧ ಕಾರ್ಯ, 1 ದಿನದ ಖರ್ಚು, ಒಟ್ಟಾರೆಯ ಖರ್ಚು 1,50,000. ಇಲ್ಲಿಯ ತನಕವು 5 ದಿನ ಆಗಿದೆ, ಇವತ್ತೂ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಇನ್ನೆಷ್ಟು ದಿನಗಳ ಪ್ರಕ್ರಿಯೆ ಇದು ಅನ್ನುವಂಥದ್ದು ಯಾರಿಗೂ ಕೂಡ ಐಡಿಯಾ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಕರಣದ ಬೆಳವಣಿಗೆ ಹೇಗೆ ಸಾಗುತ್ತೋ ಅದೇ ರೀತಿ, ಜೊತೆಗೆ ಸಾಕ್ಷಿದಾರ ಹೇಳುವುದಕ್ಕೆ ಯಾವುದಕ್ಕೂ ಕೂಡ ನೋ ಅನ್ನೋ ಹಾಗಿಲ್ಲ SIT ಅಧಿಕಾರಿಗಳು. ಆತ ಏನು ಹೇಳ್ತಾನೆ, ಈಗಾಗಲೇ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವಂಥ ಕಾರಣಕ್ಕೆ, SIT ರಚನೆ ಆಗಿರೋದೇ ಸತ್ಯಾಸತ್ಯತೆ ಹೊರತೆಗೆಯುವಂಥ ಕಾರಣಕ್ಕೆ. ಹೀಗಾಗಿ ಆತ ಏನೇ ಹೇಳಿದ್ರೂ ಕೂಡ ಇವರು ಮಾಡಲೇಬೇಕಾದಂಥ ಒಂದು ನಿರ್ಬಂಧನೆ, ಜೊತೆಗೆ ಅದು ಎಷ್ಟು ದಿನಗಳವರೆಗೂ ಕೂಡ ಹೋಗಬಹುದು. ಖರ್ಚಿನ ಲೆಕ್ಕಾಚಾರವನ್ನು ಕೂಡ ಈಗ ನಿಮಗೆ ತಿಳಿಸ್ತಾ ಇದ್ವಿ. ಇನ್ನೇನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.